ಗ್ರೀಟಿಂಗ್ಸ್ ಟು ಒನ್ ಅಂಡ್ ಆಲ್. ಫ್ರೆಂಡ್ಸ್, ಕಳೆದ ಸೆಷನ್ಗಳಲ್ಲಿ ನಾವು ಅಂಡರ್ ರೈಟಿಂಗ್ ಬಗ್ಗೆ ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿ ಟೆಕ್ನಿಕಲ್ ಆಗಿ ನಮಗೆ ಬೇಕಾಗಿರುವಂತಹ ಕೆಲವೊಂದು ವಿಷಯಗಳನ್ನೂ ಸಹ ನಾವು ಡೀಟೇಲ್ ಡಿಸ್ಕಷನ್ ಮಾಡಿದ್ದೀವಿ. ಇವತ್ತು ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ಪ್ರೊಫಾರ್ಮಾ ಟು ಕ್ಯಾಲ್ಕುಲೇಟ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಬಗ್ಗೆ ಒಂದು ಡಿಸ್ಕಷನ್ನ ಮಾಡೋಣ. ಫ್ರೆಂಡ್ಸ್, ದಿಸ್ ಸೆಷನ್ ಶಾಲ್ ಬಿ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ which will be the base for the further sessions to come. Friends, ನಮಗೆ ಬೇಸಿಕ್ಸ್ ಎಲ್ಲ ಅರ್ಥ ಆಗಿದೆ. ಫಾರ್ ಎಕ್ಸಾಂಪಲ್, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂದರೆ ಏನು, ಅನ್ಮಾರ್ಕ್ಡ್ ಅಂದರೆ ಏನು, ಫರ್ಮ್ ಅಂಡರ್ ರೈಟಿಂಗ್ ಅಂದರೆ ಏನು, ಇದರ ಬಗ್ಗೆ ಹಲವಾರು ವಿಷಯಗಳನ್ನು ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟು ನಾನು ಇವತ್ತು ಪ್ರೊಫಾರ್ಮಾ ಫಾರ್ ಕ್ಯಾಲ್ಕುಲೇಟಿಂಗ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ. ಫ್ರೆಂಡ್ಸ್, ನಾವು ಈ ಚಾಪ್ಟರ್ ಕಲಿಯೋ ಒಂದು ಮೇನ್ ಉದ್ದೇಶನೇ ಟು ಕ್ಯಾಲ್ಕುಲೇಟ್ ಲಯಬಿಲಿಟೀಸ್ ಆಫ್ ದಿ ಅಂಡರ್ ರೈಟರ್ಸ್. ಅದನ್ನು ಯಾವ ರೀತಿ ಮಾಡಬೇಕು, ದೇರ್ ಇಸ್ ಅ ಪ್ರೊಫಾರ್ಮಾ ಆ್ಯಂಡ್ ಐ ವಿಲ್ ಡಿಸ್ಕಸ್ ದಿ ಪ್ರೊಫಾರ್ಮಾ. ಬಿಫೋರ್ ಗೋಯಿಂಗ್ ಟು ದ್ಯಾಟ್, ಫ್ರೆಂಡ್ಸ್, ನಮಗೆ ಮತ್ತಷ್ಟು ವಿಷಯಗಳು ತಿಳ್ಕೋಬೇಕಾಗಿದೆ. ದೇರ್ ಆರ್ ಟೂ ಇಂಪಾರ್ಟೆಂಟ್ ಟರ್ಮ್ಸ್ ದಟ್ ಯು ನೀಡ್ ಟು ನೋ. ಒನ್ ಇಸ್, ವಾಟ್ ಡು ಯು ಮೀನ್ ಬೈ ಗ್ರಾಸ್ ಲಯಬಿಲಿಟಿ? ಫ್ರೆಂಡ್ಸ್, ಗ್ರಾಸ್ ಲಯಬಿಲಿಟಿ ಅಂದರೆ ಅಂಡರ್ ರೈಟರ್ಸ್ ಪ್ರಾರಂಭದಲ್ಲಿ ಶೇಕಡ ಎಷ್ಟರಷ್ಟು ಶೇರ್ಗಳನ್ನು ಅವನು ಅಂಡರ್ ರೈಟ್ ಮಾಡಿದಾನೋ ಅವನ್ನ ಗ್ರಾಸ್ ಲಯಬಿಲಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಫ್ ದೇರ್ ಆರ್ 1 lakh shares that are being issued and let us say there are two underwriters, Mr. A and Mr. B. Let us say Mr. A has underwritten 60% and Mr. B has underwritten 40%. ಅಂದರೆ ಶೇಕಡ 60ರಷ್ಟು ಶೇರ್ಸ್ನ ಮಿಸ್ಟರ್ ಎ ಅಂಡರ್ ರೈಟ್ ಮಾಡಿದ್ದಾನೆ, ಶೇಕಡ 40ರಷ್ಟು ಶೇರ್ಸ್ನ ಮಿಸ್ಟರ್ ಬಿ ಅಂಡರ್ ರೈಟ್ ಮಾಡಿದ್ದಾನೆ. ನಾವು ದಿ ಗ್ರಾಸ್ ಲಯಬಿಲಿಟಿ ಫಾರ್ ಎ ಇಸ್ 1 lakh into 60%, that is 60,000 shares, and in case of Mr. B it is 1 lakh into 40%, that is 40,000 shares. Now this is meant by gross liability. ಸಿಂಪಲ್ ಆಗಿ ಹೇಳಬೇಕಂದ್ರೆ ಗ್ರಾಸ್ ಲಯಬಿಲಿಟಿ is the number of shares that the underwriters have written or underwritten or agreed to take the onus upon. Friends, this is gross liability. ಇದರ ಬಗ್ಗೆ ಮೊದಲು ನೀವು ತಿಳ್ಕೋಬೇಕಾಗತ್ತೆ. Then there is something called as net liability. Friends, gross liability ಅನ್ನೋದು ಪ್ರಾರಂಭದಲ್ಲಿರುವಂತಹ ಲಯಬಿಲಿಟಿ. ಇವರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡಿರ್ತಾರೆ. ಅಂದರೆ ದೇ ವುಡ್ ಹ್ಯಾವ್ ಸೋಲ್ಡ್ ದಿ ಶೇರ್ಸ್ ಆಫ್ ದಿ ಕಂಪನಿ. ಈ ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಅದು ಯಾವ ರೀತಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಸದ್ಯದಲ್ಲೇ ನೋಡೋಣ. ಇದು ಆದ ಮೇಲೆ ಉಳಿಕೆ ಇರುವಂತಹ ಲಯಬಿಲಿಟಿ ಈಸ್ ರೆಫರ್ಡ್ ಟು ಆಸ್ ನೆಟ್ ಲಯಬಿಲಿಟಿ. ನಾವು ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಸ್ ಗ್ರಾಸ್ ಲಯಬಿಲಿಟಿ. ಸಿಂಪಲ್ ಆಗಿ ಹೇಳಬೇಕಂತ ಹೇಳಿದ್ರೆ, ಅಟ್ ದಿ ಬಿಗಿನಿಂಗ್ ದಿ ಲಯಬಿಲಿಟಿ ಇಸ್ ರೆಫರ್ಡ್ ಟು ಆಸ್ ಗ್ರಾಸ್ ಲಯಬಿಲಿಟಿ. ಈ ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನಮಗೆ ಉಳಿಕೆ ಬರುವಂಥ ಲಯಬಿಲಿಟೀಸ್ನ ನೆಟ್ ಲಯಬಿಲಿಟಿ ಅಂತ ಕರಿತೀವಿ. ಅಕಸ್ಮಾತಾಗಿ ಫರ್ಮ್ ಅಂಡರ್ ರೈಟಿಂಗ್ ಏನಾದರೂ ಇದ್ದರೆ ಈ ನೆಟ್ ಲಯಬಿಲಿಟಿಗೆ ಫರ್ಮ್ ಅಂಡರ್ ರೈಟಿಂಗ್ ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ಟೋಟಲ್ ಲಯಬಿಲಿಟಿ. ಇದು ಮೂರನ್ನ ನಾವು ಮೊದಲಿಗೆ ತಿಳ್ಕೋಬೇಕಾಗತ್ತೆ. ಅಫ್ಕೋರ್ಸ್ ನಾನು ಪ್ರೊಫಾರ್ಮಾ ಡಿಸ್ಕಸ್ ಮಾಡುವಾಗ ನಿಮಗೆ ಇದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಬಟ್ even to start discussing the proforma, you need to have an understanding with regard to gross liability. ಮತ್ತೆ ಹೇಳ್ತೀನಿ, gross liability is the liability of the underwriters at the beginning, which is the number of shares that they have agreed to underwrite. Friends, ಇದರ ಬಗ್ಗೆ ಕ್ಲಾರಿಟಿ ಮೊದಲು ನಮಗೆ ಇರಬೇಕಾಗತ್ತೆ. Friends, now let me discuss the ಪ್ರೊಫಾರ್ಮಾ ಟು ಕ್ಯಾಲ್ಕುಲೇಟ್ ಅಂಡರ್ ರೈಟರ್ಸ್ ಲಯಬಿಲಿಟಿ. ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ, ಬಟ್ ಐ ವಾಂಟ್ ಎವ್ರಿ ಒನ್ ಟು ಕಾನ್ಸಂಟ್ರೇಟ್ ಹಿಯರ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದಿ ವೇರಿಯಸ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಕ್ಯಾಲ್ಕುಲೇಟಿಂಗ್ ದಿ ಅಂಡರ್ ರೈಟರ್ಸ್ ಲಯಬಿಲಿಟಿ. ನಾವು ಡೋಂಟ್ ವರಿ ಅಬೌಟ್ ಹೌ ಟು ಕ್ಯಾಲ್ಕುಲೇಟ್ ದಿಸ್. ಈ ಸೆಷನಲ್ಲಿ ನೀವು ಸ್ಟೆಪ್ಸ್ ಬಗ್ಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ. ಇವುಗಳನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. Friends, the very first thing that you would write is gross liability. ಇಲ್ಲಿ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಹಾಕೊಳ್ಳಿ.
ಎಷ್ಟು ಜನ ಅಂಡರ್ ರೈಟರ್ಸ್ ಇರ್ತಾರೋ ಅಷ್ಟು ಕಾಲಮ್ಸ್ ನಾನು ಇಲ್ಲಿ ಐ ಹ್ಯಾವ್ ಅಸ್ಯೂಮ್ ದಟ್ ದೇರ್ ಆರ್ 3 ಅಂಡರ್ ರೈಟರ್ಸ್. ಸೊ ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ ಅಂತ ಅಸ್ಯೂಮ್ ಮಾಡಿದ್ದೀನಿ. ಅಷ್ಟು ಕಾಲಮ್ಸ್ ಇರಬೇಕು. ಕಡೆಗೆ ಟೋಟಲ್ ಕಾಲಮ್ ಒಂದು ಹಾಕೊಳ್ಳಿ. ದೇರ್ ಫೋರ್ ಗ್ರಾಸ್ ಲಯಬಿಲಿಟಿ, ದಿ ನಂಬರ್ ಆಫ್ ಅಂಡರ್ ರೈಟರ್ಸ್ ಆ್ಯಂಡ್ ದಿ ಟೋಟಲ್ ಕಾಲಮ್. ಅದರಲ್ಲಿ ನಾವು ಗ್ರಾಸ್ ಲಯಬಿಲಿಟಿ ಅನ್ನೋ ಅಮೌಂಟ್ಸ್ನ ಹಾಕಿದ್ದೀವಿ. ನಾವು ಗ್ರಾಸ್ ಲಯಬಿಲಿಟಿ ಆದಮೇಲೆ ದಿ ವೆರಿ ಫಸ್ಟ್ ಥಿಂಗ್ ದಟ್ ಯು ವುಡ್ ಡೂ ಇಸ್ ಟು ಡಿಡಕ್ಟ್ ದಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಆಮೇಲೆ ನೋಡೋಣ. ನಾವು ಆಸ್ ಐ ಸೆಡ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಿ ಪ್ರೊಫಾರ್ಮಾ ಫಸ್ಟ್. ಓಕೆ, ನಾವು ಗ್ರಾಸ್ ಲಯಬಿಲಿಟಿ ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಫಸ್ಟು ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅಂಡರ್ ರೈಟರ್ಸ್ಗೆ ಹಾಕಿದ್ದೀವಿ. ನಾವು ಒನ್ಸ್ ಯು ಡಿಡಕ್ಟ್ ದೀಸ್ ಪರ್ಟಿಕ್ಯುಲರ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯು ವುಡ್ ಗೆಟ್ ಅ ಅಮೌಂಟ್. ಓಕೆ, ಅದನ್ನು ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಅಮೌಂಟ್ನ ಹಾಕ್ಕೊಳ್ಳಿ. ಫೈನ್. ಇದಾದಮೇಲೆ ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ಓಕೆ, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇದು ಕ್ವೆಶ್ಚನಲ್ಲೇ ಇರುತ್ತೆ. ಆ ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನೀವು ಡಿಡಕ್ಟ್ ಮಾಡಬೇಕಾಗತ್ತೆ. ಫೈನ್. ನಾವು ಅಗೈನ್ ಐ ರಿಪೀಟ್, the very first thing that you would calculate and put it is gross liability. Gross liability ಇಂದ ಫಸ್ಟ್ ಏನು ಡಿಡಕ್ಟ್ ಮಾಡ್ತೀವಿ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಯು ವಿಲ್ ಟೇಕ್ ದಿ ಬ್ಯಾಲೆನ್ಸ್. ಅದಾದಮೇಲೆ ಯಾವುದನ್ನು ನಾವು ಡಿಡಕ್ಟ್ ಮಾಡ್ತೀವಿ? ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸರ್ ಇಷ್ಟೇ ಮಾಡಬೇಕಾಗಿರೋದು. ಎಷ್ಟು ಮಾಡಿದ್ರೆ ಯು ವಿಲ್ ಗೆಟ್ ಸಮಥಿಂಗ್ ಕಾಲ್ಡ್ ಆಸ್ ನೆಟ್ ಲಯಬಿಲಿಟಿ. ಅಗೈನ್ ಐ ರಿಪೀಟ್, you will get net liability once you deduct unmarked applications from gross liability and thereafter deduct marked applications from the balance. ಇದು ಇಷ್ಟನ್ನು ಮಾಡಿದ್ರೆ ನಮಗೆ ನೆಟ್ ಲಯಬಿಲಿಟಿ ಸಿಗುತ್ತೆ. ನಾವು ಈ ನೆಟ್ ಲಯಬಿಲಿಟಿಯಿಂದ ಲಾಸ್ಟ್ ಸ್ಟೆಪ್ ಆಗಿ ನೀವು ಒಂದನ್ನು ಆ್ಯಡ್ ಮಾಡಬೇಕು. ಅಗೈನ್ ಐ ಆಮ್ ಸೇಯಿಂಗ್ ಹಿಯರ್ ಯು ಹ್ಯಾವ್ ಟು ಆ್ಯಡ್. ಅದು ಏನು ಅಂತ ಹೇಳಿದ್ರೆ ಫರ್ಮ್ ಅಂಡರ್ ರೈಟಿಂಗ್. ನಾವು ಇದು ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಇರುತ್ತೆ, ಕೆಲವೊಂದು ಪ್ರಾಬ್ಲಮ್ಸಲ್ಲಿ ಇರಲ್ಲ. ಇದ್ರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಬಿಡಿ, ನೋ ಪ್ರಾಬ್ಲಮ್. ನಾವು ಯು ನೀಡ್ ಟು ಆ್ಯಡ್ ಫರ್ಮ್ ಅಂಡರ್ ರೈಟಿಂಗ್. ನಾವು ಈಗ ಫರ್ಮ್ ಅಂಡರ್ ರೈಟಿಂಗ್ನು ಆ್ಯಡ್ ಮಾಡಿದ್ರೆ ದಿ ಬ್ಯಾಲೆನ್ಸ್ ದಟ್ ಯು ಗೆಟ್ ಈಸ್ ದಿ ಟೋಟಲ್ ಲಯಬಿಲಿಟಿ. ಓಕೆ ಫ್ರೆಂಡ್ಸ್, ನಾವು ದಿಸ್ ಇಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಿತ್ ರಿಗಾರ್ಡ್ ಟು ದಿ ಜಸ್ಟ್ ಅ ಮಿನಿಟ್. I think I've made a small, okay, fine. Now this is how you will get total liability. Now this is the pro forma that you need to keep it in mind while calculating underwriter's liability. Friends, take a look at it. Gross liability less unmarked applications, the balance you would get, less marked applications, the balance is referred to as net liability. Add firm underwriting and the ultimate balance that you get is referred to as total liability. Friends, this is the pro forma to calculate the underwriter's liability. Friends, ಇದನ್ನು ದಯವಿಟ್ಟು ನೋಡ್ಕೊಳ್ಳಿ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ you can do any problems. There are no other pro formas available. This is the method to calculate underwriter's liability. Of course, ಸರ್ಪ್ಲಸ್ ಅನ್ನೋ ವಿಷಯ ಒಂದು ಬಂದರೆ ಅದು ಹೇಗೆ ಅನ್ನೋದನ್ನು ಪ್ರಾಬ್ಲಮ್ಸಲ್ಲಿ ಹೇಳ್ತೀನಿ. ಬಟ್ ಪ್ರೊಫಾರ್ಮಾದಲ್ಲಿ ನೀವು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಸಾಕಾಗತ್ತೆ. ಯು ನೀಡ್ ಟು ನೋ ದಿಸ್ ಪ್ರೊಫಾರ್ಮಾ. ಹ್ಯಾವ್ ಅ ಲುಕ್ ಅಟ್ ಇಟ್. ದಿಸ್ ಹ್ಯಾಸ್ ಟು ಬಿ ಇನ್ ಯುವರ್ memory. Kindly take a note of it. Friends, now that we have understood the pro forma to calculate underwriter's liability, let us move ahead and try to learn certain things which are extremely important for you to work out the problems. Friends, ನಾವು ಪ್ರೊಫಾರ್ಮಾನ ತಿಳ್ಕೊಂಡಿದ್ದೀವಿ, ಆದರೆ ಬರೀ ಪ್ರೊಫಾರ್ಮಾ ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಕೆಲವೊಂದು ಅಡಿಷನಲ್ ವಿಷಯಗಳನ್ನು ಸಹ ನೀವು ತಿಳ್ಕೋಬೇಕಾಗತ್ತೆ. ಅದು ಏನು ಅನ್ನೋದನ್ನು ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ತಿಳಿದ ಮಟ್ಟಿಗೆ ಒಂದು 6 ಸ್ಟೆಪ್ಸ್ ಮೂಲಕ ನಾನು ನಿಮಗೆ ತಿಳಿಸ್ತೀನಿ. ದಿಸ್ ಇಸ್ ಮೈ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಹೆನ್ಸ್ ಐ ಹ್ಯಾವ್ ನೇಮ್ಡ್ ಇಟ್ ಆಸ್ SRS ಫಾರ್ಮುಲಾ, ದಟ್ ಇಸ್ ಸಾಯಿರಾಮ್ಸ್ ಫಾರ್ಮುಲಾ. ಇದು ಯಾವ ರೀತಿ ಅನ್ನೋದನ್ನು ಈಗ ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, ಐ ಹ್ಯಾವ್ 6 ಸ್ಟೆಪ್ಸ್ ದಟ್ ಐ ವಾಂಟ್ ಯು ಪೀಪಲ್ ಟು ಕೇರ್ಫುಲಿ ಅಂಡರ್ಸ್ಟ್ಯಾಂಡ್. ನೀವೊಂದು ಪ್ರಾಬ್ಲಮ್ನ ಶುರು ಮಾಡಿದ್ರೆ ಈ 6 ಸ್ಟೆಪ್ಸ್ನ ಮೊದಲಿಗೆ ನೋಡಿಕೊಂಡು ತದನಂತರ ನೀವು ಒಂದು ಪ್ರಾಬ್ಲಮ್ನ ಶುರು ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಸೆಷನಿಂದ ನಾನು ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದಕ್ಕೆ ಮೊದಲು
ನೀವು ಪ್ರೊಫಾರ್ಮನ ತಿಳ್ಕೋಬೇಕು, ಈ SRS ಫಾರ್ಮುಲಾನು ಸಹ ತಿಳ್ಕೋಬೇಕಾಗತ್ತೆ. ಪ್ರೊಫಾರ್ಮನ ಆಲ್ರೆಡಿ ನಾವು ಕಲ್ತಿದ್ದೀವಿ. ಈಗ SRS ಫಾರ್ಮುಲಾದಲ್ಲಿ ಏನೇನು ವಿಷಯಗಳನ್ನು ನಾವು ಗಮನದಲ್ಲಿಟ್ಟು ತದನಂತರ ಪ್ರಾಬ್ಲಮ್ನ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಸ್ಟೆಪ್ 1, ಪ್ಲೀಸ್ ಚೆಕ್ ಇಫ್ ದಿ ಅಂಡರ್ ರೈಟಿಂಗ್ ಈಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಥವಾ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂತ. ಮೊದಲಿಗೆ ನೀವು ನೋಡಬೇಕಾಗಿರೋದು ಇದೆ. ಒಂದು ಪ್ರಾಬ್ಲಮ್ ಕೊಟ್ಟ ತಕ್ಷಣ ಆ ಪ್ರಾಬ್ಲಮ್ನ ಕ್ಲೀನಾಗಿ ಓದಿ. ಅಲ್ಲಿ ನೀವು ಈ ಪ್ರಾಬ್ಲಮ್ನಲ್ಲಿ ಫಸ್ಟು ನೋಡಬೇಕಾಗಿರೋದು ಇದು ಕಂಪ್ಲೀಟ್ ಅಂಡರ್ ರೈಟಿಂಗಾ ಅಥವಾ ಪಾರ್ಷಿಯಲ್ ಅಂಡರ್ ರೈಟಿಂಗಾ. ಇಫ್ ದಿ ಎಂಟೈರ್ ಇಶ್ಯೂ ಇಸ್ ಅಂಡರ್ ರಿಟನ್ ಬೈ ದಿ ಅಂಡರ್ ರೈಟರ್ಸ್, ಅದು ಕಂಪ್ಲೀಟ್ ಅಂಡರ್ ರೈಟಿಂಗ್. If only a portion or a part of the issue is underwritten by the underwriters, that is referred to as partial underwriting. ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಕಂಪ್ಲೀಟ್ ಅಂದರೆ ಏನು, ಪಾರ್ಷಿಯಲ್ ಅಂಡರ್ ರೈಟಿಂಗ್ ಅಂದರೆ ಏನು ಅನ್ನೋದನ್ನು. ನೀವು ಈಗ ನೋಡಬೇಕಾಗಿರೋದು ಆ ಪ್ರಾಬ್ಲಮಲ್ಲಿ ಕಂಪ್ಲೀಟ್ ಅಂಡರ್ ರೈಟಿಂಗ್ ಪ್ರಾಬ್ಲಮ್ಮ ಅಥವಾ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಪ್ರಾಬ್ಲಮ್ಮ. ಫಸ್ಟ್ ಸ್ಟೆಪ್ ದಟ್ ಯು ನೀಡ್ ಟು ನೋ ಇಸ್ ದಿಸ್. ನಾವು ಇಫ್ ಯು ಕಮ್ ಟು ಅ ಕನ್ಕ್ಲೂಷನ್ whether it is a partial or complete underwriting, then go to second step. ಎರಡನೇ ಸ್ಟೆಪ್ಪಲ್ಲಿ ಆ ಇಡೀ ಪ್ರಾಬ್ಲಮಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕಾಗತ್ತೆ. ಫೈನ್, ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಫ್ ದೆರ್ ಇಸ್ ಒನ್ ಥಿಂಗ್ ವಿಚ್ ಕ್ಯಾನ್ ಕನ್ಫ್ಯೂಸ್ ಯು ಅ ಬಿಟ್, ಕನ್ಫ್ಯೂಷನ್ ಅಂತ ಹೇಳಲ್ಲ, ಇಫ್ ದೆರ್ ಇಸ್ ಒನ್ ಥಿಂಗ್ ವೇರ್ ಯು ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್, ಇಟ್ ಇಸ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಇಲ್ಲ ಅಂತ ಹೇಳಿದ್ರೆ ದಿ ಪ್ರಾಬ್ಲಮ್ ಇಸ್ ಪ್ರಿಟಿ ಸಿಂಪಲ್. In fact, very simple, very, very simple. Now, firm underwriting idre, you have to be little more careful while doing the problem. Now, the second step that you need to do is to check whether firm underwriting is there or not. Fine. Step 1, check if it is complete underwriting or partial underwriting. Step 2, check if there is firm underwriting or not. Now, the third step that you would do is to calculate the gross liability. Now, gross liability calculation is not very tough. In fact, it is the easiest calculation that you are going to do. Now, ಈಗ ಇದರ ಬಗ್ಗೆ ಮಾಹಿತಿ ಕ್ವೆಶ್ಚನ್ ಅಲ್ಲೇ ಇರುತ್ತೆ. Let us say there are 2 or 3 or 4 underwriters. ಯಾವ ಅಂಡರ್ ರೈಟರ್ ಶೇಕಡ ಎಷ್ಟರಷ್ಟು ಇಶ್ಯೂನ ಅವನು ಅಂಡರ್ ರೈಟ್ ಮಾಡಿದಾನೋ ಅದರ ಆಧಾರದ ಮೇರೆಗೆ ನೀವು ಗ್ರಾಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು. For example, let us say there are 3 underwriters A, B and C, and let us also assume A has underwritten 50%, B has underwritten 30%, C has underwritten 20%, and the entire issue is for 1 lakh shares. ಈಗ ಗ್ರಾಸ್ ಲಯಬಿಲಿಟಿ ಎಷ್ಟು ಬರುತ್ತೆ? 1 lakh into 50%, that is 50,000 for Mr. A. 1 lakh into 30%, that is 30,000 for Mr. B. 1 lakh into 20%, that is 20,000 shares for Mr. C. Now, this is how you will calculate gross liability. Of course, I will explain it to you in detail when I am solving the problems, which is going to be from the next session. Friends, ಈಗ 3 ಸ್ಟೆಪ್ಸ್ನ ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಸ್ಟೆಪ್ 1, ಚೆಕ್ ಇಫ್ ಇಟ್ ಇಸ್ ಕಂಪ್ಲೀಟ್ ಅಂಡರ್ ರೈಟಿಂಗ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್. ಸ್ಟೆಪ್ 2, check if there is firm underwriting or not. Step 3, calculation of gross liability. ಇದು 3 ಆದಮೇಲೆ 4ನೇದಾಗಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಈಗ ನಾನು ಹೇಳೋದಕ್ಕಿಂತ ಪ್ರಾಬ್ಲಮ್ ಸಾಲ್ವ್ ಮಾಡೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನಾನು ಹೇಳಿದ್ರೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಇಟ್ ವಿಲ್ ನಾಟ್ ಮೇಕ್ ಸೆನ್ಸ್ ಆಸ್ ವೆಲ್. ಲೆಟ್ ಇಸ್ now discuss these steps. Step 4 is calculation of unmarked applications. ಅಷ್ಟು ಮಾತ್ರ ತಿಳ್ಕೊಳ್ಳಿ, ಅದು ಹೇಗೆ ಅನ್ನೋದನ್ನು ಆಮೇಲೆ ನೋಡ್ಕೊಳ್ಳೋಣ. Now, step 5 is sort out marked applications. ಇದು ಸಿಂಪಲ್ಲೇ, ಇದು ಕ್ವೆಶ್ಚನಲ್ಲಿ ಇದರ ಮಾಹಿತಿ ಇರುತ್ತೆ. ನಾವು ಸಾರ್ಟ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಲ್ಲಿರುತ್ತೆ, ಅದನ್ನು ನಾವು ಸಾರ್ಟ್ ಔಟ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ. ಲಾಸ್ಟ್ ಒನ್, ಫಾಲೋ ದಿ ಪ್ರೊಫಾರ್ಮಾ ದಟ್ ಐ ಜಸ್ಟ್ ನೌ ಡಿಸ್ಕಸ್ಡ್. ಫ್ರೆಂಡ್ಸ್, ಈ SRS ಫಾರ್ಮುಲಾ ವಿಚ್ ಕಂಪ್ರೈಸಸ್ ಆಫ್ 6 ಸ್ಟೆಪ್ಸ್ನ ನೀವು ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ. ಯು ವಿಲ್ ಡೆಫಿನೆಟ್ಲಿ ನಾಟ್ ಗೋ ರಾಂಗ್ ವೈಲ್ ಕ್ಯಾಲ್ಕುಲೇಟಿಂಗ್ ಅಂಡರ್ ರೈಟರ್ಸ್ ಲಯಬಿಲಿಟಿ. Again, I repeat the 6 steps. Step 1, check if it is
ಕಂಪ್ಲೀಟ್ ಅಂಡರ್ ರೈಟಿಂಗ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್, ಫಸ್ಟ್ ಅದನ್ನು ನೋಡ್ಕೊಂಬಿಡಿ. ಎರಡನೇದಾಗಿ ಫರ್ಮ್ ಅಂಡರ್ ರೈಟಿಂಗ್ ಇದೆಯಾ ಇಲ್ವಾ ಅದನ್ನು ನೋಡ್ಕೊಂಬಿಡಿ. ಮೂರನೇದಾಗಿ ಯು ನೀಡ್ ಟು ಕ್ಯಾಲ್ಕುಲೇಟ್ ದಿ ಗ್ರಾಸ್ ಲಯಬಿಲಿಟಿ. ನಾಲ್ಕನೇ ಸ್ಟೆಪ್ಪು ಯು ನೀಡ್ ಟು ಕ್ಯಾಲ್ಕುಲೇಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸ್ಟೆಪ್ 5 ಸಾರ್ಟ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್. ಆ್ಯಂಡ್ ದಿ ಲಾಸ್ಟ್ ಒನ್ ಯು ನೀಡ್ ಟು ಫಾಲೋ ದಿ ಪ್ರೊಫಾರ್ಮಾ ದಟ್ ಐ ಜಸ್ಟ್ ಡಿಸ್ಕಸ್ಡ್. ಪ್ರೊಫಾರ್ಮಾ ಏನು? ಫಸ್ಟು ಗ್ರಾಸ್ ಲಯಬಿಲಿಟಿ ಇರುತ್ತೆ, ಅದರಲ್ಲಿ ಡಿಡಕ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಯು ವುಡ್ ಗೆಟ್ ದಿ ಬ್ಯಾಲೆನ್ಸ್. ಅದರಿಂದ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, you would get the balance, which is referred to as net liability. Add firm underwriting and the ultimate balance is referred to as total liability. Friends, idishtu tilkondre we are set and we are ready to solve the problems which we would be doing from the next session. Friends, hope you enjoyed the session. Signing off from you, Dr. Sairam.